ಬೆಳೆ ವಿಮೆದು ಈಗೇನು ಚರ್ಚೆ ಮಾಡಿರೋದು ಮತ್ತೆ ಅದ್ರ ಬಗ್ಗೆ ಮತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದೇನಾಗ್ತದೆ, ಈ ಮಳೆ ಮಾಪನ ಅದು ಬರೀ ಈಗಲ್ಲ, ಅದು ನಾವು ಹಿಸ್ಟ್ರಿ ಶುರು ಮಾಡಿದರೆ ಈ ಮಳೆ ಮಾಪನ ಹಾಳಾಗೋದಕ್ಕೆ ಕಾರಣ ಈ BJP ಸರ್ಕಾರದವ್ರೆ. ನಿಜ ಹೇಳಬೇಕಂದ್ರೆ, ಹಂಗೆ ಹೇಳಬೇಕಂದ್ರೆ ಅದು ಅನಿವಾರ್ಯವಾಗಿ ನಾವು ಹೇಳಬೇಕು. ಆದರೆ ನಮ್ಮ ಸರ್ಕಾರ ಬಂದಿರೋದ್ರಿಂದ ನಾವು ಅದನ್ನ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ರಿಪೇರಿ ಮಾಡಿಸಿದ್ವಿ. ಕೊನೆಗೆ ಕೃಷ್ಣ ಬೈರೇಗೌಡರಿಗೂ ಕೂಡ ಮಾತಾಡಿಬಿಟ್ಟು, ಇಲ್ಲ ಕೃಷ್ಣ ಅವರೇ, ಕಂಪ್ಲೀಟ್ ಏನಾದ್ರು ಹೊಸ ಸಿಸ್ಟಮ್ ತರಲಿಲ್ಲ ಅಂದರೆ ಲೇಟೆಸ್ಟ್ ಆಗಿ, ಯಾಕೆಂದರೆ ಪಾಪ ಜನರು ಬೆವರು ಸುರಿಸಿ ಈಗ ನೋಡಿ 21 ಕೋಟಿ ಖರ್ಚು ಕಟ್ಟಿ 153 ಕೋಟಿ ತಗೊಂಡಿದ್ದಾರೆ. 157 ಕೋಟಿ. ಈಗ 26 ಕೋಟಿ ಕೊಟ್ಟು 113 ಅಂದ ತಕ್ಷಣ ಮೇನ್ ಟಾರ್ಗೆಟ್ ಎಲ್ಲಿ ಅಂತ ಹುಡುಕಿದಾಗ ಅದು ಈ ಭಾಗದಲ್ಲಿ ಬಿಕಾಸ್ ಆಫ್ ಮಷಿನ್ ಇದರಿಂದ ತೊಂದರೆ ಆಗಿದೆ ಅನ್ನಲ್ಲಿ ಇದು ಕಾಣಿಸ್ತಾ ಇದೆ. ಇದನ್ನು ಅಲ್ಲ, ನೋ ಪ್ರಾಬ್ಲಮ್. ಅಲ್ಲ, ನಾನು ಫಿನಿಷ್ ಮಾಡೋಣ, ಯಾಕಂದರೆ ಈಗ ಡೈವರ್ಟ್ ಆಗುತ್ತೆ. ಒಂದು ನಿಮಿಷ ಮೋನ್ ಇದನ್ನು ಮುಗಿಸೋಣ. ನೀವು ಮಳೆ ಮಾಪನ ಅದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಾನು ಎಂಟೈರ್ ಸ್ಟೇಟಿಗೆ ಈಗ ಟೆಂಡರ್ ಮಾಡಿಸಿ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಮತ್ತು ನನಗೆ ಗೊತ್ತಿರಲಿಲ್ಲ ಎಲ್ಲೆಲ್ಲಿ ಈ ಮಾಹಿತಿ ಶೇರ್ ಮಾಡೋದು. ಮಲ್ಟಿಪಲ್ ಮಳೆ ಪಂಪ್ ಯಂತ್ರಗಳು ಡಿಜಿಟಲ್ ಆಗಿರೋದ್ರಿಂದ ಮಳೆ ಬೀಳಬಾರ್ದು ಅಂತ ನಾನು ಮುಚ್ಚಿದ್ದಾರೆ. ಅಲ್ಲ ಹಂಗೆ ಬರಲ್ಲ, ಅದೆಲ್ಲ ಮೋಸ್ಟ್ಲಿ ವೆದರ್ ಇದಿರುತ್ತೆ. ಹಾಗೇನಾದ್ರು ಮುಚ್ಚಿದ್ರೆ ಅವ್ನು ಯಾವನು EMC ತೊಗೊಂಡು ಏನು ಸಪ್ಲೈ ಮಾಡಿರ್ತಾನೆ ಅವನ ವಿರುದ್ಧ ಇದು ಮಾಡಬೇಕಾಗ್ತದೆ. ಅದನ್ನು ನಾನು ಹೇಳ್ತೀನಿ. ಬಟ್ ಇದು ಕೇಸ್ ಈಗ ನೀವು ಹೇಳಿದ್ರಿ ಸ್ಕೂಲಲ್ಲಿ ಅಂತ, ಅದು ಏನಾಗ್ತದೆ ಕೆಲವು ಕಡೆಗಾಗಿರುತ್ತೆ, ಒಂದು ಕಡೆನೂ ಆಗಬಾರ್ದು. ನಾನು ಕೆಲವು ಕಡೆ ಅಲ್ಲ, ಒಂದು ಕಡೆನೂ ಆಗಬಾರ್ದು. ಯಾಕೆಂದರೆ ಅಲ್ಲಿ ರೈತರು ಇರ್ತಾರೆ, ಅವರಿಗೆ ನಾವು ಹಿತದೃಷ್ಟಿ ಕಾಪಾಡಬೇಕಾಗತ್ತೆ. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿದೆ, 1 ವರ್ಷದ ಹಿಂದೆ ಐ ಥಿಂಕ್ KDPಯಲ್ಲಿ ದಿಸ್ ವಾಸ್ ಒನ್ ಆಫ್ ದ ಮೇನ್ ಇದನ್ನಾದಾಗ, ಅದಾದಮೇಲೆ ನಾವು ಕೃಷ್ಣ ಬೈರೇಗೌಡರ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅವಾಗ ಏನಾಗ್ಬಿಡ್ತು, ದುಡ್ಡು ಬಂದುಬಿಡ್ತು. ಆವಾಗ ಈ ಪ್ರೋಸೆಸ್ಸು ಫಾಸ್ಟ್ ಆಗಲಿಲ್ಲ. ದೆನ್ ಯಾವಾಗ ಮತ್ತೆ ಕಂಪ್ಲೇಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮೊನ್ನೆ ಐ ಥಿಂಕ್ ಅಬೌಟ್ 3 ಮಂತ್ಸೋ 4 ಮಂತ್ಸೋ ಬ್ಯಾಕು ಕ್ಯಾಬಿನೆಟಲ್ಲೂ ಕೂಡ ಪಾಸ್ ಆಗಿ ಈ ಎಕ್ವಿಪ್ಮೆಂಟ್ಸ್ನ ನಾವು ಪರ್ಚೇಸ್ ಮಾಡಬೇಕಂತ. ಯಾಕೆಂದರೆ ಪರ್ಚೇಸ್ ಟೆಂಡರ್ಗೆ ಹೋಗಲೇಬೇಕದು, ಎಂಟೈರ್ ಸ್ಟೇಟಿಗೆ ನಾವು ತೊಗೋಬೇಕು, ಯಾಕೆಂದರೆ ಪರ್ಫೆಕ್ಟಾಗಿ ಬರಬೇಕಂತ. ಕೃಷ್ಣ ಅವರು ಅದರೊಳಗೆ ಹಿ ಹ್ಯಾಸ್ ಹ್ಯಾಡ್ ಸೀರೀಸ್ ಆಫ್ ಮೀಟಿಂಗ್ಸು, ಡಿಫ್ರೆಂಟ್ ಏರಿಯಾಸು. ನಮ್ಮಲ್ಲಿ ಬಯಲುಸೀಮೆ ಮಳೆ ಮತ್ತು ಹೆವಿ ಮಳೆ ಎಲ್ಲ ಡಿಫ್ರೆಂಟ್ ವರ್ಷನ್ ಇರೋದ್ರಿಂದ ಅವರು ಕೂಡ ಸ್ಟೇಟ್ ಎಲ್ಲ ಟೂರ್ ಮಾಡಿ ಎಲ್ಲ ಕಡೆ ತೊಗೊಂಡಿದ್ದೀನಿ ಮಧುವರೆ. ಇದನ್ನೆಲ್ಲ ಈ ಸತಿ ಒಂದು ಹಂತಕ್ಕೆ ತರ್ತೀವಿ ಅಂತ. ದಿಸ್ ಶುಡ್ ಹ್ಯಾವ್, ಈ ಯಾರಿಗೆ ಕೊಟ್ಟಿರ್ತೀವಲ್ಲ ನಾವು ಒಂದು 5 ವರ್ಷ 10 ವರ್ಷ ಏನು ನಾವು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಅದು ಕಂಪ್ಲೀಟ್ ನಡಿಬೇಕು. ಈ ಎಂಡಿಂಗ್ ಟೈಮ್ ಏನಾಗ್ಬಿಡುತ್ತೆ, ಓಡೋಗ್ಬಿಡ್ತಾರೆ ಅವರು. ಆ ಸರ್ಕಾರದವ್ರು ಮಾಡಿದ್ದಾರೆ, ಈ ಸರ್ಕಾರದವ್ರು ಬಂದಾಗ ಇವೆಲ್ಲ ನಾನು ನಿಮಗೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಏನೇನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ, ಇರಲಿ ಒಂದು ಕಡೆಗೆ. ಆದರೆ ಸಮಸ್ಯೆ ಅಂತೂ ಆಗಿದೆ. ನಮಗೂ ಕೂಡ DC ಅವರು ಒಪ್ಕೊಳ್ತಾ ಇದ್ದಾರೆ, ಆಫೀಸರ್ಸ್ ಒಪ್ಕೊಳ್ತಾ ಇದ್ದಾರೆ. ಈವನ್ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ ಗೊತ್ತಿದ್ರು ಕೂಡ ಅವ್ರು ಅಷ್ಟು ಈಸಿಯಾಗಿ ಅವ್ರದ್ದು ರೂಲ್ಸ್ ಏನು ಅಂದರೆ ಅವರು ಕೋರ್ಟಿಗೆ ಹೋಗೇ ತೆಗಿಬೇಕಿನ್ನು ಬರಲ್ಲ. ಇಫ್ ಎಂಥ ಕಮಿಷನರು, ನಮ್ಮ ಪ್ಲ್ಯಾನಿಂಗ್ ಕಮಿಷನರ್, ಡೆವಲಪ್ಮೆಂಟ್ ಕಮಿಷನರು, ಅವರು ಏನಾದ್ರು ತೀರ್ಮಾನ ಮಾಡಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಮಾತಾಡಿ, ಇಲ್ಲ ಹೌದು ಹಿಂಗಾಗಿದೆ ನಾವು ಕೊಡೋಕ್ಕೆ ರೆಡಿ ಇದೀವಿ ಅಂದರೆ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಅದಾಗಲಿಲ್ಲ ಅಂದರೆ ಈ ಮಾಹಿತಿಯನ್ನು ನಮ್ಮ ಆಫೀಸರ್ಸ್ ಮೂಲಕ ತಗೊಂಡು ಈ ಪಕ್ಕದ ಆ್ಯಾವ್ರೇಜು, ಹಿಂದಿನ ಆ್ಯಾವ್ರೇಜು, ಅದನ್ನೇನೇನು ಹೆಲ್ಪ್ ಮಾಡಬೇಕು ಕನ್ಸ್ಯೂಮರ್ ಫಾರ್ಮಿಗೆ. ಯಾಕೆಂದರೆ ನಾವು ಒಂದು ಸತಿ ಕನ್ಸ್ಯೂಮರ್ ಫಾರ್ಮಿಗೆ ಹೋದೆ ನಾನು. ಆವಾಗ ಸಿದ್ದರಾಮಯ್ಯ ಸಾಹೇಬ್ರೆ CM ಇದ್ದಾಗ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡಿಬಿಟ್ರು, ಬಾರಂಗಿ ಅಂಥೇಳಿ, ಆಫೀಸರ್ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ನಾನು, ಅವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಆ ರೈತನಿಗೆ ಪಾಪ ದುಡ್ಡು ಕೊಟ್ಬಿಟ್ಟು 16,000 ಚಿಲ್ಲರೆ, ಅವಾಗೆಲ್ಲ ನನಗೆ ಗೊತ್ತಿರೋ ಪ್ರಕಾರ 16,000 ಚಿಲ್ಲರೆ ನನಗೆ ಈಲ್ಡ್ ಬಂದಿದೆ ಅಂತೇಳಿ ಬರ್ಸ್ಕೊಂಡು ಬಂದುಬಿಟ್ರು. ಯಾರು ಊರವ್ರಿಗೂ ಹೇಳಲಿಲ್ಲ, ಬಾರಂಗಿ ಅಂತ ಒಂದು ಊರಲ್ಲಿ. ದೆನ್ ಕೊನೆಗೆ ಎಲ್ಲ ಹೋಗಿ ನಮ್ಮ ಲೀಡರ್ಸಿಗೆಲ್ಲ ಹೇಳಿ ಫುಲ್ ಕಂಪ್ಲೀಟ್ ಎಲ್ಲ ದುಡ್ಡು ಬಂತು, ಆರ್ಡರ್ ಮಾಡಿಬಿಟ್ರು. ಸೊ ಈ ಥರ ಕೇಸ್ಗಳಾಗಿರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಹೆಲ್ಪ್. ನಾವು ರೈತರಿಗೆ ಒಂದು ಇದು ಮಾಡಬೇಕಾಗ್ತದೆ. ನನಗಿಲ್ಲ, ಗೊತ್ತಿಲ್ಲ, ನೋಡೋಣ ಅದನ್ನು. ನನಗೆ ಗೊತ್ತಿಲ್ಲ, ಅದನ್ನು ನೀವೇನಾದ್ರು ಸಜೆಷನ್ಸ್ ಕೊಟ್ಟರೆ, ಬಿಕಾಸ್ ಐ ಆಮ್ ನಾಟ್ ಎ ಮೆಕ್ಯಾನಿಕ್, ಐ ಡೋಂಟ್ ನೋ ದ ಟೆಕ್ನಿಕಲ್ ಆಸ್ಪೆಕ್ಟ್ಸು. ಬಟ್ ಹಂಗೆ ಬರೋದಿಲ್ಲ, ಅದು ಸರಿ ಇಲ್ಲ ಅಂದರೆ ಸರಿ ಇಲ್ಲ. ಬಟ್ ದ ಪ್ರಾಬ್ಲಮ್ ಈಸ್, ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಆಫೀಸರೇ ಇಲ್ಲ ಅಂದರೆ ನೆಕ್ಸ್ಟ್ KDPಗೆ ಅವನನ್ನು ಕರೆಸಿದ್ದು ನಾವು. ಒಂದು ಗಲಾಟೆ ಆಯಿತು KDPಯಲ್ಲಿ. ಅದಾದಮೇಲೆ ನೆಕ್ಸ್ಟ್ KDPಗೆ ಬಂದು ಅವನು ಉತ್ತರ ಕೊಟ್ಟ, ಇಲ್ಲ ಸರ್ ಎಲ್ಲ ನಾವು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಹೋದವ್ನು ಮತ್ತೆಲ್ಲಿ ಬರ್ತಾನೆ ಅವನು, ಯಾಕಂದರೆ ಇಡೀ ರಾಜ್ಯದಲ್ಲಿ ಇರೋದ ಒಬ್ಬನಿರ್ತಾನೆ ಅವನು. ಈಗ ಎಲ್ಲ ಕಡೆನೂ DC ಅವರು ಹೇಳಿದ್ರಲ್ಲ, ಎಲ್ಲ ಕಡೆನೂ ಒಬ್ರು ಇರಬೇಕು ಅಂದರೆ ಐ ಥಿಂಕ್ ದಟ್ ಈಸ್ ಬೆಟರ್. ಬಟ್ ಶೇರಿಂಗ್ ಆಫ್ ದಿಸ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಎಸ್ಪೆಷಲಿ ವಿತ್ ಫಾರ್ಮರ್ಸ್. ಆ್ಯಂಡ್ ಸಮ್ ಕೈಂಡ್ ಆಫ್ ಅ ರಿಜಿಸ್ಟರ್ಡ್ ಯಾರಾದರೂ ಬೇರೆಯವರು ಕೂಡ. ಈಗ ನಮ್ಮ ಹತ್ರ ಜಾಸ್ತಿ
ಅಡಿಕೆ ತೋಟ ಇದೆ, ನಾನೇ ಡಿಜಿಟಲ್ ಹಾಕ್ತೀನಿ, ಅದು ರಿಜಿಸ್ಟರ್ಡ್ ಡೀಟೇಲ್ ಆದರೆ ಅದನ್ನು ಕೂಡ ಆ್ಯಾವ್ರೇಜ್ ತೊಗೊಳ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಮೆಕ್ಯಾನಿಸಮ್ ಇದ್ದರೆ ಲಿಂಕಿಂಗ್ ಆ ಥರ ಬೇಕಾದ್ರೆ ನಾನು ಮಾಡ್ತೀನಿ. ನಾನು ಅದನ್ನ ಯಾರು ಪ್ರೈವೇಟಾಗಿ ಬರಿತಾ ಇದ್ವಿ, ಬಟ್ ಅದನ್ನ ತೊಗೊಳ್ತಾರೆ, ಅದನ್ನ ಮೋಸ್ಟ್ಲಿ ನನ್ನ ಪ್ರಕಾರ ಇನ್ಶೂರೆನ್ಸ್ ಕಂಪ್ನಿಯವರು ತೊಗೊಳ್ಳಲ್ಲ. ಕೋರ್ಟಿಗೂ ಸ್ವಲ್ಪ ಕಷ್ಟ ಆಗ್ಬೋದು ಇದ್ರ ಮೇಲೆ ಡಿಸಿಷನ್ ತೊಗೊಳ್ಳೋದು. ಇಂಡಿವಿಜುವಲ್ ರೈತರು ತೊಗೊಳಲ್ಲ, ಇಲ್ಲ ಇಲ್ಲ ಸಮೂಹ ರೈತರು ತೊಗೊಳಲ್ಲ. ಇಲ್ಲ ಮ್ಯಾನ್ಯುವಲ್ ಬರ್ದಾಗ ಹೆಂಗೆ ತೊಗೋತಾರೆ, ನೀವು ಈಗ ಬರ್ಸಿದ್ದೀರಿ ಅಂದ್ಬಿಡ್ತಾರೆ, ಅದು ಬೇರೆ, ಅದು ಚರ್ಚೆ ಬೇರೆ ರೀತಿ ಹೋಗುತ್ತೆ. ಬಟ್ ರೈತರೇ ಹೂ ಕ್ಯಾನ್ ಅಫೋರ್ಡ್, ಕೆಲವರೆಲ್ಲ ದೊಡ್ಡ ದೊಡ್ಡ ಇಳುವರಿ ಮಾಡೋರು, ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ ಇರೋರು, ಅವರೇ ರಿಜಿಸ್ಟರ್ ಮಾಡಿದರೆ ಇನ್ ಟರ್ಮ್ಸ್ ಆಫ್ ಇದು ಐ ಥಿಂಕ್ ದಟ್ ಈಸ್ ಬೆಟರ್. ಅದನ್ನು ಸ್ವಲ್ಪ ಏನಾದ್ರು ವರ್ಕೌಟ್ ಮಾಡೋದು ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ನನಗೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ನೋಡ್ರಿ ಒಂದು ನಿಮಿಷ ಎಂ ಪಿ ರೈತರು ತಮ್ಮ ಪರಿಹಾರ ಕೊಟ್ಟಿದ್ದಾರೆ, ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ 50-50 ಅರ್ಧ ಹಾಕೊಂಡಿದ್ದಾರೆ. ಬಟ್ ಕಂಪ್ನಿ ಫಿಕ್ಸೇಷನ್ ಮಾಡೋದ್ರಿಂದ, ಕಂಪ್ನಿ ನಿಗದಿ ಮಾಡೋದು ಸರ್ಕಾರ ವಿಫಲ ಆಗೋದ್ರಿಂದ ಹಾನಿ ಆಗ್ತಾ ಇದೆ. ಅಲ್ಲ ಒಂದು ನಿಮಿಷ, ಇನ್ಶೂರೆನ್ಸ್ ಕಂಪ್ನಿ ಫಿಕ್ಸ್ ಮಾಡೋರು ನಾವು ಮಾಡ್ತೀವ? ಅಲ್ಲ ಒಂದು ನಿಮಿಷ, ಅದು ಫುಲ್ ರೆಗ್ಯುಲರ್ ಟೆಂಡರ್ ಹಾಕಿ ಮಾಡುತ್ತಾನೆ. ರೆಗ್ಯುಲರ್ ಟೆಂಡರ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಪ್ರೀಮಿಯಂ ಯಾರು ವಾಯ್ಸ್ ಬಿಡ್ ಮಾಡ್ತಾರೆ ಅವರಿಗೆ ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಇನ್ಶೂರೆನ್ಸ್ ಮೇಲೆ ಫೈನಲ್ ಮಾಡ್ತಾರೆ. ಹಾಂ ಓಕೆ, ಅದು ಟೆಂಡರ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅವರು? ಅಲ್ಲ ಒಂದು ನಿಮಿಷ, ಈಗ ಮಾಹಿತಿ ಕೊರತೆ ಆಗಿರೋದು ಏನು ಅಂತಲೇ ನಾವು ಡಿಸ್ಕಸ್ ಮಾಡಿದ್ದಾನೆ. ಈಗ ನಾವು ಈಗ ಚರ್ಚೆ ಮಾಡ್ತಾ ಇರೋದೇನು, ಹಾಳಾಗಿರೋ ಮಿಷಿನ್ ಬಗ್ಗೆನೇ ತಾನೆ, ಅದ್ರ ಬಗ್ಗೆನೇ ನಾನು ಈಗ ಮತ್ತೆ ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಏನು ಡಿಸಿಷನ್ ತೊಗೊಳ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಹೌದಾ? ಕರೆಕ್ಟ್ ತಾನೆ? ಮತ್ತು ಇನ್ನೇನು? ಅಲ್ಲಪ್ಪ, ನಾನು ನಿಮ್ಮ ಒಂದು ನಿಮಿಷ, ಡೆವಲಪ್ಮೆಂಟ್ ಕಮಿಷನ್ ಹತ್ರ ಏನು ಮಾತಾಡ್ತೀನಿ ನಾನು? ಹಿಂಗೆ ಮಿಷಿನ್ಸ್ ಹಾಳಾಗಿದೆ, ಆ ಮಿಷಿನ್ ಹಾಳಾದಾಗ ಅದನ್ನೇ ತಾನೇ ನಾನು ಹೇಳ್ತಾ ಇದ್ದೀನಿ. ಇನ್ನೇನು ಹೇಳ್ತಾ ಇದ್ದೀನಿ? AMC ಅಲ್ಲ ಒಂದು ನಿಮಿಷ, ಈ ಮಿಷಿನ್ AMC ಮಾಡಿದವ್ರು ಯಾರಂತೆ? ಏನು ನಮ್ಮ ಸರ್ಕಾರದವ್ರು ಮಾಡಿರ್ತಾರೆ? ಯಾರು ಈ ಮಿಷಿನ್ಸ್ನ ಇನ್ಸ್ಟಾಲ್ ಮಾಡಿದ? ತೆಗಿಲ್ಲ ನಾನು. ಯಾರು ಇನ್ಸ್ಟಾಲ್ ಮಾಡಿದ್ದಂತೆ? ಇವ್ರ ಸರ್ಕಾರನೇ. ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ? ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷರಿಗೆ ಒಂದು ತಲೆಯಲ್ಲದು ಏನು ಇಟ್ಕೊಂಡಿದ್ದಾರೆ 2013 ಆವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು ಗೊತ್ತಾಯ್ತಾ? ಆವಾಗ ಟೆಂಡರ್ ಆಗಿದ್ದ ಕರೆಕ್ಟಾಗಿ ನೋಡಿ, ನಾನು ಡೇಟ್ ಕೊಡ್ತೀನಿ ಬೇಕಾದ್ರೆ. ತೆಗಿರಿ, ಯಾವಾಗ ಅದು ಟೆಂಡರ್ ಆಗಿದ್ದು ಅಂತೇಳಿ ಬರ್ಕೊಳ್ಳಿ, ನೋಡಿ ಆಫೀಸರಿಗೆ ಫೋನ್ ಮಾಡಿ ಕೊಡ್ತೀನಿ ಇವಾಗ. ನೋ, ಈ 63% ಸಗಣಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ನ ನಿಮಗೆ ಕೈ ಸಿಗದೆ ಇರೋದು. ಸೊ ರಾಘವೇಂದ್ರ ಫಸ್ಟ್ ಅದನ್ನು ನೋಡಬೇಕಾಗುತ್ತೆ. ನಿಮ್ಮ ಅಪ್ಪವ್ರಿಗಪ್ಪ ಪ್ರಶ್ನೆ ಮಾಡಿದ್ದು, ವಿರೋಧ ಪಕ್ಷದ ನಾಯಕರು 63% ಅಂತೇಳಿ ಹೇಳಿದ್ರಲ್ಲ ನಿನ್ನೆ, ಅದು ಹೇಳಿದ್ದು ಯಡಿಯೂರಪ್ಪರ ಸರ್ಕಾರಕ್ಕೆ, ಯಡಿಯೂರಪ್ಪ ಅವರಿಗೇನೆ, ರಾಘವೇಂದ್ರ ಅವರೇ. ಆ ಟೈಮಲ್ಲೇ ಇದೆ ಇಂಥ ಹೊಲ್ಸ್ ಕೆಲಸ ಆಗಿರೋದು, ನಮ್ಮ ಟೈಮಲ್ಲಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾವೀಗ ರಿಪೇರಿ ಮಾಡಬೇಕು ಅದನ್ನು. ಯಾಕೆಂದರೆ ಯಾರಿಗೊಬ್ರಿಗೆ ಟೆಂಡರ್ ಕೊಟ್ಟಿರ್ತೀರಿ, ಮೇಂಟೆನೆನ್ಸು. ಈಗ ಒಂದು ಹೇಳ್ತೀರಿ, ದೇರ್ ಇಸ್ ಅನ್ ಇಶ್ಯೂ. ಈ ಎಲ್ಲ ಮಳೆ ಮಾಪನ ಯಾವಾಗ ಬಂದಿದ್ದು, ಅದು ಸಿದ್ದರಾಮಯ್ಯ ಸರ್ಕಾರದಲ್ಲೇ ತಗೊಂಡಿರ್ಬೋದು, ನಮ್ಮ ಸರ್ಕಾರದಲ್ಲಿ. ಅದು ಹಾಳಾದಾಗ, ಅದು ಸಿಸ್ಟಮ್ ಮಾಡಿದಾಗ, AMC ಬಂದಾಗ ನಾವು ಮಾಡಬೇಕು. ಈಗ ಹಂಗಾರೆ ಕೃಷ್ಣ ಬೈರೇಗೌಡರು ಯಾಕೆ ಇದನ್ನು 2000 3000 ಯಾಕೆ ಟೆಂಡರ್ ತೊಗೊಂಡು ಎಲ್ಲ ಕಡೆನೂ ಹೊಸದಾಗಿ ಲೇಟೆಸ್ಟ್ ಆಗ್ತಾ ಇದ್ದಾರೆ? ಬಿಕಾಸ್ ಆಫ್ ದಿಸ್ ರೀಸನ್. ರೈತರಿಗೆ ತೊಂದರೆ ಆಗೋದ್ರಿಂದಲೇ. ಬೇರೆ ಕಡೆಗೆ ಏನಾಗುತ್ತೆ, ಏನೋ ಒಂದು ಸೆಕೆಂಡ್ ಎಲ್ಲಿ ಸರಿ ಇದೆ ಅಲ್ಲಿ ರಿಪೇರಿ ಇದೆ, ಅದನ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನಾವು ಎಷ್ಟಂತ ಸರಿ ಮಾಡೋದಕ್ಕಾಗುತ್ತೆ? 1-2 ಆದರೆ ನಾನು ನೋಡಿ, ನಮ್ಮ ಕ್ಷೇತ್ರಗಳಲ್ಲಿ ನಾವೇ ರಿಪೇರಿ ಮಾಡಿಸ್ಬಿಡ್ತೀವಿ ಅಂಥವ್ರು ಕೂಡ ನಾವು. ಬಟ್ ರಾಜ್ಯ ಮಟ್ಟದಲ್ಲಿ ಮಾಡೋದು ಭಾಳ ತೊಂದರೆ ಆಗ್ತದೆ. ರಾಘವೇಂದ್ರ ಮಾತಾಡಬೇಕಾದ್ರೆ ನಿಮ್ಮ ಅಪ್ಪವ್ರ ಮೇಲೆ ಅಲಿಗೇಷನ್ ಇದೆ 63%. ಆ ಅಲಿಗೇಷನ್ ಮಾಡಿದ್ದು ವಿರೋಧ ಪಕ್ಷದ ನಿಮ್ಮ ನಾಯಕ ಅಶೋಕು. ಅದಕ್ಕೆ ಉತ್ತರ ಕೊಟ್ಟು ನನಗೆ ಕೊಡೋಕ್ಕೆ ಹೇಳಿ. ಈಗ ಸಮಸ್ಯೆ ಆಗಿರೋದಕ್ಕೆ DC ಅವ್ರನ್ನ ಕೂರಿಸ್ಕೊಂಡು ನಾನು ಏನು ಮಾಡಬೇಕೋ ನಾನು ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಅದನ್ನು ಹೋರಾಟ ಮಾಡ್ತೀವಿ ನಾವು. ರೈತರ ಪರವಾಗಿ ನಿಲ್ತಕ್ಕಂಥದ್ದು ರೈತರು ಪ್ರಶ್ನೆ ಹಾಕಿದ್ದಾರೆ. ಆ ಪ್ರಶ್ನೆಗೆ ನಾವು ಯಾವ ರೀತಿ ತೊಗೊಳ್ಬೇಕು, ಬುಧವಾರ ಗುರುವಾರದೊಳಗೆ ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಅದು ಡೆವಲಪ್ಮೆಂಟ್ ಕಮಿಷನರು ಅವ್ರ ಜೊತೆಗೆ ಚರ್ಚೆ ಮಾಡಿ, ದೆನ್ ಎಲ್ಲಾದರೂ ಇನ್ಶೂರೆನ್ಸ್ ಕಂಪ್ನಿಯವರು ಅವರಿಗೆ ಸಮರ್ಪಕವಾಗಿ ಅವ್ರನ್ನ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅಂದರೆ, ಬಿಕಾಸ್ ನನಗೆ ಬೇಜಾರಾಗ್ತದೆ. 26 ಕೋಟಿ ಪಾಪ ಅವರಿಗೆ ಏನಾಗಿದೆ, ಹಿಂದಿನ ವರ್ಷ 21 ಕೋಟಿ ಕೊಟ್ಟಿರೋದು ದುಡ್ಡು ಬಂದುಬಿಟ್ಟಿದೆ.
ದುಡ್ಡು ಬಂದ ಮೇಲೆ ಎಲ್ಲರೂ ಕೂಡ ದುಡ್ಡು ಬಂದಿದೆ ಏನಪ್ಪ ಇದು ಒಳ್ಳೆಯದು, ಯಾಕೆಂದರೆ ಹೋದ ಸತಿ ಪಾಪ ಮಳೆನೂ ಜಾಸ್ತಿ ಬಂದ್ಬಿಡ್ತು 2 ವರ್ಷ ಹೆವಿ ಸೀರೀಸ್. ಈ ಸತಿ ಒಂಥರ ಈ ರಬ್ಬರ್ ಬ್ಯಾಂಡ್ ಥರ ಬಂದ್ಬಿಡ್ತದು ತಿನ್ನಾಗೆ, ಬಟ್ ರಬ್ಬರ್ ಬ್ಯಾಂಡ್ ಥರ ಈ ಕೊಳೆ ರೋಗ ಇಂಥದಕ್ಕೆ ತೊಂದರೆ ಆಗಿರೋದ್ರಿಂದ ಈಗ ನಾನು ಏನಂತ ಡೈರೆಕ್ಷನ್ಸ್ ಕೊಟ್ಟೆ, ಈವನ್ ಮುಂದಿನ ವರ್ಷವೂ ಇದೇ ಥರ ನಾವು ಚರ್ಚೆ ಮಾಡೋದ್ರ ಬದಲು ಈಗಲೇ ರೆಡಿ ಮಾಡ್ಕೊಂಬಿಡಿ ಅದ್ರದ್ದು ಕೂಡ ಈ ಥರ ಆದರೆ ಅಂಥೇಳಿ ಅದನ್ನು ನೋಡಿಕೊಂಡು ನಾನು ಐ ಥಿಂಕ್ ನೆಕ್ಸ್ಟ್ ವೀಕು ಬೆಳಗಾಮಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಮಾಹಿತಿ ತೊಗೊಳ್ತೀನಿ. ಅನ್ಲೆಸ್ ಮಾಹಿತಿ ಸಿಗೋವರೆಗೂ ಆಫೀಸರ್ಸು ಹೇಳಿದ್ದಾರೆ, ಡಿ ಸಿ ಅವರು ಹೇಳಿದ್ದಾರೆ, ಒಂದು ಸತಿ ಇದನ್ನೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಡೆವಲಪ್ಮೆಂಟ್ ಕಮಿಷನರ್ ಹತ್ರ ಮಾತಾಡಿದರೆ ಒಂದು ಉತ್ತರ ಸಿಗ್ಬೋದು ಅಂಥೇಳಿ ಅದಕ್ಕೆ ನಾನು ಚಿಕ್ಕಮಗಳೂರು KG ಜಾರ್ಜ್ ಅವರಿಗೆ, ಮೊಣಕಾಲ್ ವೈದ್ಯ, ನಾನು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಿಗೂ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಅವ್ರು ಕೂಡ ಜವಾಬ್ದಾರಿ ತೊಗೋಬೇಕು, ಅವರೆಲ್ಲ ನಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ. ಸೊ ಅವರಿಗೂ ನಾನು ಒಂದು 5-6 ಜಿಲ್ಲೆಯವ್ರಿಗೆ ಮಾತಾಡಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ಮಾತಾಡ್ತಕ್ಕಂಥದ್ದನ್ನು, ಇವರು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲಪ್ಪ ರಾಘವೇಂದ್ರ ಅವರು, ಈಗ 8ನೇ ತಾರೀಕು ರಾಣೆಬೆನ್ನೂರಲ್ಲಿ ಎಂಥದ್ದು ಹೋರಾಟ ಮಾಡ್ತಾ ಇದ್ದಾರೆ. MSP ಯಾರು ಫಿಕ್ಸ್ ಮಾಡೋದು? ರಾಜ್ಯ ಸರ್ಕಾರನ? MSP ಫಿಕ್ಸ್ ಮಾಡೋದು ಯಾರು? ಯಾರನ್ನು ಕೇಳಿ ಮಾಡಬೇಕು ಅವರು? ನೋ ವಾಟ್, ಮೊನ್ನೆ ನಾವು ಕಬ್ಬಿಗೆ ಇಡೀ ದೇಶದಲ್ಲಿ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ಇವ್ರು ಹೋಗಿ ಹೊಲ್ಸು ಮಾಡಿದರು, ವಿಜೇಂದ್ರ ಅವನು ಹ್ಯಾಪಿ ಬರ್ಡೇ ಮಾಡ್ಕೊಳಕ್ಕೆ ಹೋಗಿ ಬುಲ್ಡೆ ಬಿಡ್ತಾರೆ. ಯಾಕೆ ಇವ್ರು ಯಾರಾದರೂ MP ಹೋಗಿ ಇನ್ಕ್ಲೂಡಿಂಗ್ ರಾಘವೇಂದ್ರ ಎಲ್ಲರೂ ಹೋಗಿ ಧ್ವನಿ ಎತ್ತಿದ್ದಾರೆ ಅಲ್ಲಿ. ಈಗ ಮೆಕ್ಕೆಜೋಳ, ನಿನ್ನೆ ಜೋಳದ ಮಾತಾಡಿದ್ವಿ ನಾವು ಕ್ಯಾಬಿನೆಟ್ಟಲ್ಲಿ, ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಈಗ ಅಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ. ಯಾರ ವಿರುದ್ಧ ಮಾಡ್ತಾ ಇದ್ದಾರೆ? ಇವರೆಲ್ಲ ಮಾಡ್ತಾರೆ ನರೇಂದ್ರ ಮೋದಿ ಅವ್ರ ವಿರುದ್ಧನೇ. ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು, ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ರಾಜಕೀಯವಾಗಿ ಅದನ್ನ ಇದು ಮಾಡ್ತಾರಂತ ಹೇಳಿದರೆ ಐ ಥಿಂಕ್ ಇಂದು ನಾವೇನಂದರೆ ನಮ್ಮ ರೈತರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಿನ್ನೆ ಇಲ್ಲ ಅವ್ರು ಏನು ಮಾಡ್ತಾರೋ ಬಿಡ್ರಿ, ನಮ್ಮ ರೈತರನ್ನು ನಾವು ಕಾಪಾಡೋದು ನಮ್ಮ ಡ್ಯೂಟಿ ಆಗುತ್ತೆ, ನಾವು ಹಂಗೆ ಬಿಡೋದಕ್ಕಾಗೋದಿಲ್ಲ, ನೀವು ಅದನ್ನು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ, ಜಾಸ್ತಿ ಏನು ಕೊಡೋದಕ್ಕಾಗೋದಿಲ್ಲ, ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಾವು ಕೊಡೋಣ ನಮ್ಮ ರೈತರು ಅಂತ ಹೇಳಿ ಈ ಮನೋಭಾವನೆ ಇಟ್ಕೊಳ್ಬೇಕೆ ಹೊರತು ಇಲ್ಲಿ ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೆಂಕಿ ಇಡ್ತಕ್ಕಂಥ ಕೆಲಸ ಮತ್ತು ರೈತರಿಗೆ ದಾರಿ ತಪ್ಪಿಸ್ತಾರಲ್ಲ, ಎಷ್ಟು ಮಟ್ಟಿಗೆ ಹೇಳಿ?